ಗಾಯಿಯೇ ಗಣಪತೆ ಗಾಯಿಯೇ ಗಣಪತೆ ಗಾಯಿಯೇ ಗಣಪತೆ. ಸಾಧನೆಗಾಗಿ ನೀನು ನನಗೆ ಕೊಟ್ಟ ರಾಜಪೃಷ್ಠನೆಂಬ ಕಳಂಕದ ಪೆಟ್ಟಿನಿಂದ ನಾನು ಜರ್ಜರಿತನಾಗಿದ್ದೇನೆ. ಏಕೆ ಈ ನಿರ್ಲಕ್ಷ್ಯ ಮನೋಭಾವವೆಂದು ನನ್ನ ಮೌನದಡಿಯಲ್ಲಿ ಅಡಗಿದ ಸೇಡಿನ ಕಿಡಿ ಈಗ ಕೆಳಗೆ ಕೆಳಗಿಸಿದೆ. ಅನ್ಯರ ಮಾತಿಗೆ ಮಹತ್ವ ನೀಡಿದ ನಿನಗೆ ಪಂಚತ್ವವೇ ನಿಶ್ರೇಯಸ ಸಾಧನೆ. ಅಸಾಧ್ಯವಾಗಿ ಉಳಿದಿರುವ ಸಮಸ್ಯೆಗಳು ದಿನೇ ದಿನೇ ಉಲ್ಬಣಿಸುತ್ತಿದೆ. ಅಶೋಕ, ನನ್ನನ್ನು ಹೊತ್ತು ನಿಂತಿರುವ ಈ ಭೂಮಾತೆಯೂ ಸಹ ನಿನ್ನೊಡನ ರಕ್ತವನ್ನು ಕುಡಿಯಲು ದಾಹದಿಂದ ದಣಿದು ನಿಂತಿದ್ದಾಳೆ. ಅಷ್ಟದಿಕ್ಪಾಲಕರೇ ನಿನ್ನ ಅಂಗರಕ್ಷಕರಾದರೂ ಭಯವಿಲ್ಲ. ಕಾಡುವ ಕಾಲನೇ ನನಗೆದುರಾಗಿ ನಿಂತರೂ ಚಿಂತೆಯಿಲ್ಲ. ಈ ಅಗ್ನಿ ದೇವರ ಸಾಕ್ಷಿಯಾಗಿಯೂ ನಿನ್ನ ಮರಣ ಹೋಮ ಶತಸಿದ್ಧ. ನಿನ್ನನ್ನು ಕೊಂದು ದುರ್ಗವನ್ನು ಸ್ವರ್ಗದಂತೆ ಮಾಡುತ್ತೇನೆ. ಆಗುವವರೆಗೂ ನಿನ್ನನ್ನು ಬಲಿ ತೆಗೆದುಕೊಳ್ಳಲು ಅಲೆಯುವ ಪ್ರೇತನಂತೆ ಈ ಘೋರಾರಣ್ಯದಲ್ಲಿ ಅಲೆಯುತ್ತಿರುತ್ತೇನೆ. ಅಲ್ಲಿಯವರೆಗೂ ಈ ದುರ್ಗ ಸೇನನ ಚಿತ್ತಕ್ಕೆ ಶಾಂತಿ ಇಲ್ಲ, ಆತ್ಮಕ್ಕೆ ತೃಪ್ತಿ ಇಲ್ಲ.
ವರುಷಗಳ ಹಿಂದೆ ನಾನು ರಾಯದುರ್ಗದ ಅರಸನಾಗಿದ್ದೆ. ಆ ಹೌದು ಮಕ್ಕಳೇ, ಯಾವ ಕರ್ನಾಟಕ ರತ್ನ ಸಿಂಹಾಸನದಲ್ಲಿ ನನ್ನ ಮಗನಾದ ವಿಜಯ ನೀನು ಕುಳಿತು ಭುವನ ಮಂಡಲದ ಧ್ರುವತಾರೆಯಂತೆ ಬೆಳಗಬೇಕಿತ್ತು. ಯಾವ ಪ್ರಜೆಗಳಿಂದ ಪ್ರಣಾಮ ಪೂರ್ವಕವಾದ ಪ್ರಣಾಮಗಳನ್ನು ಸ್ವೀಕರಿಸಿ ಚಕ್ರವರ್ತಿಯಾಗಿ ಆರಾಧಿಸಬೇಕಾಗಿತ್ತು. ಇಂದು ಆ ಸ್ಥಾನದಲ್ಲಿ ಅಶೋಕವರ್ಧನನು ಕುಳಿತು ನನ್ನನ್ನು ಭ್ರಷ್ಟನೆಂದು ಹೀಯಾಳಿಸಿದ್ದಾನೆ. ನನ್ನ ದಕ್ಷ ಆಡಳಿತಕ್ಕೆ ಧಿಕ್ಕಾರಿಸಲಿದ್ದಾನೆ. ಅಂದಿನ ಅಶೋಕನ ನಟನೆ ಎಲ್ಲರನ್ನೂ ಕ್ರೋಧದಲ್ಲಿ ಮುಳುಗುವಂತೆ ಮಾಡಿತು. ಆಗ ಆಗ ಸಹಸ್ರಾರು ಹಸಿದ ಹೆಪ್ಪುಲಿಗಳ ನಡುವೆ ಸಿಕ್ಕ ಹಸುವಿನಂತಾಯಿತು ನನ್ನ ಬಾಳು. ಆಗ ನಿಮ್ಮನ್ನು ಎತ್ತಿಕೊಂಡು ರಹಸ್ಯ ಸ್ಥಳದ ಮೂಲಕ ಈ ಘೋರಾರಣ್ಯವನ್ನು ತಲುಪಿಸಿದೆ. ಮತ್ತೆ ನನ್ನನ್ನು ಹುಡುಕಿಸಲು ಸತತ ಪ್ರಯತ್ನ ನಡೆಸಿ ವಿಫಲರಾದ ಆಧಮನ ಅಟ್ಟಹಾಸಕ್ಕೆ ನನ್ನ ನಿರ್ದೋಷಿ ಪ್ರಜೆಗಳು ಪಟ್ಟ ಪಾಡು ಹೇಳತೀರಲಿದೆಯಾ? ಎಂದು ನೀನು ಅಶೋಕವರ್ಧನನನ್ನು ಸಂಹರಿಸಿ ಎಂದು ದುರ್ಗದ ಸಿಂಹಾಸನವನ್ನೇರುವೆಯೋ ಅಂದೇ ನನ್ನ ಕಣ್ಣೀರಿಗೆ ತಡೆ, ಅಂದೇ ನನ್ನ ಮನಸ್ಸಿಗೆ ಶಾಂತಿ. ಚಿಂತಿಸದಿರಿ ಅಪ್ಪಾಜಿ, ಚಿಂತಿಸದಿರಿ. ನಿಮ್ಮ ಹೃದಯದಲ್ಲಿ ಎದ್ದಿರುವ ಪ್ರತೀಕಾರ ಪ್ರಳಯ ಸೇಡಿನ ವಿಷ ಜ್ವಾಲೆ ಆ ನೀಚನನ್ನು ನಾಶಪಡಿಸದಿರದು. ನೋಡುತ್ತೀರಿ, ಇದೇ ನನ್ನ ಖಡ್ಗದಿಂದಲೇ ಅವರ ತಲೆಗಳನ್ನು ಹಾರಿಸಿ ಈ ನಮ್ಮ ಗೋಪ್ಯ ದುರ್ಗದ ಹೆಬ್ಬಾಗಿಲಿಗೆ ಸಿರು ತೋರಣದಂತೆ ಕಟ್ಟುತ್ತೇನೆ. ನಿಮ್ಮ ಹೃದಯಕ್ಕೆ ಹಾಲಾಹಲ ಪ್ರಯೋಗ ಮಾಡಿದವರ ತಲೆಗಳನ್ನು ಕಿತ್ತು ನಿಮ್ಮ ಕೊರಳಿಗೆ ಮಾಲೆಯನ್ನಾಗಿ ಅಲಂಕರಿಸಿ ಅವರ ಹೆಣಗಳನ್ನು ರಾಜ್ಯದ ಮುಖ್ಯ ಮುಖ್ಯ ಬೀದಿಗಳಲ್ಲಿ ಮಲಗಿಸುತ್ತೇನೆ. ಅದರ ಮೇಲೆ ನಿಮ್ಮ ಮೆರವಣಿಗೆಯನ್ನು ಮಾಡಿಸುತ್ತೇನೆ. ವಿಜಯ, ನೀನೆಂದಿಗೂ ಅಜಯ. ಅಪ್ಪಾಜಿ, ನನ್ನ ಕೆಚ್ಚಿನ ಬಿಚ್ಚುಗತ್ತಿಗೆ ಬೆಚ್ಚಿ ಬೀಳುವವರನ್ನು ಚುಚ್ಚಿ ನೂರಾಗಿಸಿ ಅವರ ತಲೆಗಳನ್ನು ತಂದು ನಿಮ್ಮ ಪಾದಗೊಳಿಸುತ್ತೇನೆ. ಸತ್ಯಕ್ಕೆ ತಿಲಾಂಜಲಿ, ವಿದ್ಯಕ್ಕೆ ಪ್ರಾಧಾನ್ಯವಿತ್ತು ಹತ್ಯೆ ಮಾಡುತ್ತಿರುವ ಕಟುಕರ ಕತ್ತನ್ನು ಕಿತ್ತೆಸೆಯುತ್ತೇನೆ. ಮೋಸದ ಗೆಲುವಿನಿಂದ ಸಿಹಿಯನ್ನು ಬೆರೆಯುತ್ತಿರುವ ನೀಚ ಅಶೋಕನಿಗೆ ಸತ್ಯದ ಸೋಲಿನ ಕೈಯನ್ನು ಇರಿಸುತ್ತೇನೆ. ಕಪ್ಪಿ ನಿಂತಿರುವ ಕುರಿಗಳಿಗೆ ನನ್ನ ಕೃಪಾಣದ ರುಚಿ ತೋರಿಸಿ ಕತ್ತಲಿನಲ್ಲಿ ಕುರುಡನಂತೆ ಕುಳಿತಿರುವ ನನ್ನ ಖಡ್ಗದಿಂದ ಒಳಗು ತೋರಿಸುತ್ತೇನೆ. ಹೃದಯ ಹೃದಯ, ನಿನ್ನ ಕತ್ತಿಯ ಮನೆಗೆ ಬಿಟ್ಟಿ ಕೂಳು ತಿಂದು ಜಟ್ಟಿಗಳೆಂದು ಎದೆ ತಟ್ಟಿ ಮೆರೆಯುತ್ತಿರುವ ಅದವರನ್ನು ಜೀವ ಸಹಿತ ಬಿಡಲಾರೆ. ನೋಡುತ್ತೀರಿ, ಬಿಸಿ ರಕ್ತವನ್ನು ಹೀರಲು ರಾಯದುರ್ಗವನ್ನೇ ಕಬಳಿಸಿ ಸುಖದ ವೈಭೋಗಕ್ಕಾಗಿ ಚಾಚಿರುವವರ ನಾಲಿಗೆಯನ್ನು ಸಿಡುತ್ತೇನೆ. ಅಪ್ಪಾಜಿ, ನನ್ನ ಈ ವೀರ ಕೃಪಾಣಕ್ಕೆ ಎದುರಾದ ಶತ್ರುಗಳನ್ನು ಕತ್ತರಿಸಿ ಅವರ ತಲೆಗಳನ್ನು ರಕ್ತದ ಕೆಸಿನಲ್ಲಿ ತುಳಿದು ಭೂಗರ್ಭದಲ್ಲಿ ಅಡಗಿಸುತ್ತೇನೆ. ಆ ನೀಚರನ್ನು ಚಿತ್ರ ಚಿತ್ರವಾಗಿ ಕತ್ತರಿಸಿ ಮುಕ್ತ ಕೇಶಿಯಾಗಿ ಬರುವ ಮೃತ್ಯು ರಕ್ಕಸಿಯ ಬಾಯಿಗೆ ತುತ್ತಾಗಿಸುತ್ತೇನೆ. ಇನ್ನು ನೀವು ನಿಶ್ಚಿಂತ ಇದ್ದೀರಿ ಅಪ್ಪಾಜಿ. ಆ ರಾಯದುರ್ಗದ ಭವಿಷ್ಯ ಸ್ತಂಭದ ಅಡಿಗಲ್ಲು ಕೆಳಗುರುಳಿದಂತೆಯೇ. ಒಪ್ಪಿದೆ ಮಕ್ಕಳೇ, ಒಪ್ಪಿದೆ. ಹೇಳವಂತಿರುವ ನನಗೆ ಆಧಾರದ ಊರುಗೋಲುಗಳಂತೆ ನೀವಿರುವಾಗ ನನಗೆ ಚಿಂತೆ ಇಲ್ಲ. ನಿಮ್ಮಂತಹ ವೀರಕೇಸರಿಗಳನ್ನು ಪಡೆದ ನಾನು ಧನ್ಯ ವಿಜಯ, ನಾನು ಧನ್ಯ ಉದಯ. ಅಲ್ಲಿ ನೋಡಿ, ಸಹಸ್ರಾರು ಜನರ ಬೆತ್ತರಿತ್ತು ನಿರ್ಮಿಸಿದ್ದ ಸಾಮ್ರಾಜ್ಯ ಅಶೋಕನಂತ ಹಸಿದ ಹೆಪ್ಪುಳಿಯ ಬಾಯಿಗೆ ಸಿಕ್ಕಿ ಹಾಳಾಗುತ್ತಿದೆ. ಅಲ್ಲಿ ನೋಡಿ, ದುರ್ಗಾದೇವಿಯ ಮಸ್ತಕದ ಮೇಲಿದ್ದ ಧರ್ಮವೆಂಬ ತಿಲಕವನ್ನು ನಡೆಸುತ್ತಿದ್ದಾರೆ. ಅಲ್ಲಿ ನೋಡಿ, ದುರ್ಗಾದೇವಿ ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಕಣ್ಣಲ್ಲಿ ತುಕ್ಕಾಶು ಧಾರೆಗಳನ್ನು ಅಳಿಸಿ ಹರಿದ ಸೀರೆಯನ್ನು ತೊಟ್ಟು ಭವತಿ ಭಿಕ್ಷಾದೇಹಿ, ಭವತಿ ಭಿಕ್ಷಾದೇಹಿ ಎಂದು ಭಿಕ್ಷಾಟನೆಗೆ ಹೊರಟು ನಿಂತಿದ್ದಾಳೆ. ನನ್ನ ಒಡಲಲ್ಲಿ ಹುಟ್ಟಿ ನನ್ನ ಮಡಿಲಲ್ಲಿ ಬೆಳೆದ ಕಂದರೆ ಕಂಟಕರ ಶೌರ್ಯವನ್ನು ಕಂಡು ದಿಗ್ಭ್ರಾಂತರಾಗಿ ದಾಸ್ಯದ ಶೋಕಲೆಯನ್ನು ಕೊಟ್ಟಿರ ಎಂದು ಕಬ್ಬನಿಗೆ ಹೆಚ್ಚಿದ್ದಾಳೆ. ಅದನ್ನು ನೋಡಲಾರೆ, ನೋಡಿ ಬಡಿಸಲಾರೆ. ಮಕ್ಕಳೇ, ನನ್ನ ತಾಯಿಯನ್ನು ರಕ್ಷಿಸಿ, ನನ್ನ ತಾಯಿಯನ್ನು ರಕ್ಷಿಸಿ, ನನ್ನ ತಾಯಿಯನ್ನು ರಕ್ಷಿಸಿ. ನಿಲ್ಲಿ ಮಕ್ಕಳೇ,
ಎಂದು ಹೇಳಿಕೊಂಡು ರಾಕ್ಷಸನಂತೆ ವರ್ತಿಸುತ್ತಿರುವ ಅಶೋಕ ನ್ಯಾಯವಂತನೇ, ಜಾಗದ ಹೊದಿಕೆಯನ್ನು ಹೊತ್ತು ಭೋಗಕ್ಕಾಗಿ ಹಲವಾರು ಹೆಣ್ಣುಗಳ ಶೀಲವನ್ನು ಕೇಳಿಸುತ್ತಿರುವ ಆ ಶುದ್ಧಾತ್ಮ ನ್ಯಾಯವಂತನೇ, ಮಕ್ಕಳೇ, ವಂಚನೆಯ ಸಂಚಿನಿಂದ ಕಿಂಚಿತ್ತೂ ಚಿಂತೆ ಇಲ್ಲದೆ ಶರವೇಗದಲ್ಲಿ ತನ್ನ ಕಾರ್ಯವನ್ನು ಸಾಧಿಸಿಕೊಂಡು ಬರುವ ಆ ನೀಚ ಅಶೋಕ ನ್ಯಾಯವಂತನೇ, ನನ್ನ ಮಾತಿಗೆ ಎದುರಾಡದೆ ವಂಚಕರನ್ನು ವಂಚನೆಯಿಂದಲೇ ಕೊಳ್ಳಲೆ. ಮಕ್ಕಳೇ, ಹೊರಡಿ. ಅಶೋಕ, ಎಂದು ನನ್ನ ಸಮ್ಮುಖದಲ್ಲಿಯೇ ನಿನ್ನ ಶೋಕ, ಹಿಂದೆ ನಿನ್ನ ಜೀವನದ ಕೊನೆಯ ಅಂಕ. ಈ ದುರ್ಗ ಸೇನನೇ ನಿನ್ನ ವಂಶದ ಕುಲಾಂತಕ. ಮಾಡುತ್ತೆ
ಪಾಪದ ಅಲ್ಪ ಕಾಣಿಕೆಯನ್ನು ದಯಮಾಡಿ ಸ್ವೀಕರಿಸಬೇಕು ಗುರುದೇವ. ಅಶೋಕ, ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವೇ ಮಹಾರಾಜ? ಕ್ಷೇಮವಲ್ಲಿಯದು ಗುರುದೇವ. ಕ್ಷಾಮಭೂತದ ಪ್ರಳಯ ನಾಟ್ಯಕ್ಕೆ ಲಕ್ಷಾಂತರ ಪ್ರಜೆಗಳು ಬಲಿಯಾಗಿ ರಾಜ್ಯದಲ್ಲಿ ಅನ್ನದ ಹಾಹಾಕಾರದಲ್ಲಿ ಮಳೆ ಬೆಳೆಯಿಲ್ಲ. ಆಹಾರದ ಅಭಾವದಿಂದ ರಾಜ್ಯದ ಮೂಲೆ ಮೂಲೆಯಿಂದಲೂ ಆರ್ತನಾದ ನನ್ನ ಕರುಳನ್ನು ಬಿಡುತ್ತಿದೆ. ಆ ಕರ್ಕಶದ ಚೋಟು ನನ್ನ ಕಿವಿಗಳಿಗೆ ಕಾದ ಸೀಸದ ರಸದಂತೆ ಬಿದ್ದು ಚಿತ್ರಹಿಂಸೆ ಪಡಿಸುತ್ತಿದೆ. ಈ ಭೂದೇವಿಯು ಸಹ ನೀರಿನ ದಾಹದಿಂದ ತಡಿದು ನಿಂತಿದ್ದಾಳೆ. ಆ ಮೇಘರಾಜನೇ ನಮಗೆ ಶತ್ರುವನ್ನಾಗಿದ್ದಾನೆ ತಂದೆ. ಈ ಗೋರಕ್ಷಾಮರ ಕಸಿನ ತಾತ್ಸಾರದ ಧೋರಣೆ, ವಿಭತ್ಸ ವರ್ತನೆ, ಅದರ ಹಿಂಸೆಯ ಹಸಿವು, ರಕ್ತದಾಹದ ನೀರಿಳಿಕೆ, ಇವೆಲ್ಲವನ್ನು ಇಕ್ಕುವ ಸಲುವಾಗಿ ಈ ದೇಶಕ್ಕೆ ವಿನಾಶದ ಕಾರ್ಮುಗಿಲು ಕವಿದಿದೆ. ಈ ಭೀಕರ ಬಲಗಾಲ ಪ್ರತಿಯೊಬ್ಬ ಪ್ರಜೆಯ ಪಾಲಿಗೂ ಭಯಂಕರ ಶೂಲನಾಗಿ ಪರಿಗಣಿಸಿದೆ ಗುರುದೇವ, ಭಯಂಕರ ಶೂಲನಾಗಿ ಪರಿಗಣಿಸಿದೆ. ನಾನು ಎಲ್ಲವನ್ನು ಒಳ್ಳೆ ಮಾಡ, ಆದರೆ ಅದಕ್ಕೆ ಕಾರಣ ನೀನೇ. ಅದೇನೆಂದು ತಿಳಿಸಿಕೊಡುತ್ತೇವ? ಅದು ನೀನು ಮಾಡಿದ ಪಾಪದ ಫಲ. ಏನು? ನಾನು ಮಾಡಿದ ಪಾಪದ ಫಲವೇ? ಹೌದು ಮಹಾರಾಜ. ಹೋದ ಜನ್ಮದಲ್ಲಿ ನಿನ್ನ ಹೆತ್ತ ತಾಯಿಯನ್ನು ನೀನೇ ಹರಿಯದೆ ವಧೆ ಮಾಡಿದೆ. ಗುರುದೇವ, ಬೇಡ. ಈ ಮಾತೃಹತ್ಯದ ಪಾಪದ ಹೊಣೆಯನ್ನು ನನ್ನ ತಲೆ ಮೇಲೆ ಉರಿಸಬೇಡಿ. ಸತ್ಯ ಮಹಾರಾಜ, ಅಂದು ನೀನು ಮಾಡಿದ ಪಾಪದ ಫಲವೇ ಇಂದು ನಿನ್ನ ರಾಜ್ಯದಲ್ಲಿ ಭೀಕರ ಕ್ಷಾಮ ಗೊಂದಲಕ್ಕೆ ಮೂಲ ಕಾರಣ. ನವಮಾಸಗಳು ತನ್ನ ಗರ್ಭದಲ್ಲಿರಿಸಿಕೊಂಡು ಲಾಲನೆ ಪಾಲನೆಗೈದ ನನ್ನ ಮಾತೃವನ್ನು ನಾನೇ ವಧೆ ಮಾಡಿದ್ದೇನೆ. ಅಯ್ಯೋ, ನಾನೆಂತ ಪಾಪಿ ಗುರುವೆ! ಎಷ್ಟು ಜನ್ಮವೆತ್ತಿದರೆ ಮಾತೃವನನ್ನು ಕೊಂದ ಪಾಪ ಪುತ್ರನಿಂದ ದೂರವಾಗಬಲ್ಲದೆ? ಇಲ್ಲ, ಖಂಡಿತ ಇಲ್ಲ. ಜನ್ಮವೆತ್ತಿ ಇದೇ ಪಾಪದ ಹೊಣೆಯಿಂದ ಹೊತ್ತು ಬದುಕಬೇಕಾಯಿತೆ. ಅಮ್ಮ, ನನ್ನನ್ನು ಹೆತ್ತ ನೀನು ಮಗನಾಗಿ ನಾನೇ ವಧೆ ಮಾಡುವಂತೆ ಮಾಡಿದ ನನ್ನ ಭಾಗದ ವಿಧಿ ಏಕೆ? ಕರಗದ ಕಲ್ಲಾಗಿ ಕಾಟುಲ್ಯದೆಂತಾಗಿದೇಕೆ? ಸಾವಿಗೂ ಒಂದದ ನನ್ನ ಎದೆ ಹಿಂದೇಟು ಒಡೆದು ಚೂರಾಗುತ್ತಿದೆ. ಮಾತೃವನ್ನು ಒದಗಿಸಿ ನಾನು ಅನುಭವಿಸಬೇಕಾಗಿದ್ದ ಪಾಪದ ಫಲವನ್ನು ನಿರಾಪರಾಧಿಗಳಾದ ನನ್ನ ಪ್ರಜೆಗಳಿಗಚ್ಚಿ ಕಣ್ಮುಚ್ಚಿ ಕುಳಿತಿರುವೆ. ಗುರುದೇವ, ಕೇಳಲ, ನನ್ನನ್ನು ಕಾಪಾಡಿ ಗುರುದೇವ, ನನ್ನನ್ನು ಕಾಪಾಡಿ. ಹುಡುಕಬೇಡ ಅಶೋಕ. ಕಲ್ಪನೆಯ ಭಯಾನಕ ಘೋರ ದೃಶ್ಯವನ್ನು ಕಂಡು ಏಕೆ ಹೇಳಬಹುದು? ಈ ಗಂಡಾಂತರದಿಂದ ಪಾರಾಗಲು ನನ್ನಲ್ಲೊಂದು ಮಾರ್ಗವಿದೆ. ಏನು? ಈ ಗಂಡಾಂತರದಿಂದ ಪಾರಾಗಲು ಮಾರ್ಗವಿದೆಯೇ? ನನ್ನ ನಿರ್ದೋಷಿ ಪ್ರಜೆಗಳನ್ನು ಕಾಪಾಡಲು ಮಾರ್ಗವಿದೆಯೇ? ಅದೇನೆಂದು ತಿಳಿಸಿ ಗುರುದೇವ. ಅದಕ್ಕಾಗಿ ನನ್ನ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ತಮ್ಮ ಪಾದದ ತಳದಲ್ಲಿ ಬಿಸಾಡುತ್ತೇನೆ. ಅದರ ಅಗತ್ಯವಿಲ್ಲ. ಇಂದಿಗೆ ಪೌರ್ಣಮಿ ಚಂದ್ರೋದಯಿಸಲು ಕೇವಲ 7 ದಿನಗಳು ಮಾತ್ರ ಉಳಿದಿವೆ. ನಾಳಿನ ಅರುಣೋದಯದ ಮುಂದಿನ ಚಂದ್ರೋದಯದವರೆಗೂ ನೀನು ದುರ್ಗೇಶ್ವರಿಯ ವ್ರತವನ್ನಾಚರಿಸಬೇಕು. ನಿಮ್ಮಿಚ್ಛೆಯಂತೆ ದುರ್ಗೇಶ್ವರಿ ವ್ರತವನ್ನು ನಾನು ಆಚರಿಸುತ್ತೇನೆ. ಆದರೆ ಒಂದು ಮಾತ್ರ ನೆನಪಿನಲ್ಲಿ, ಈ ವ್ರತವನ್ನಾಚರಿಸುವುದು ನಿನ್ನ ಅರಮನೆಯಲ್ಲಿಯೂ ಅಲ್ಲ, ನಿನ್ನ ರಾಜ್ಯದಲ್ಲಿಯೂ ಅಲ್ಲ, ನಿನ್ನ ರಾಜ್ಯದ ಗಡಿಯಿಂದ ಹೊರಗೆ, ಅಂದರೆ ಇಲ್ಲಿ ನನ್ನ ಬಳಿಯಲ್ಲಿಯೇ ಆಚರಿಸ. ಕಾರಣ, 7 ದಿನಗಳ ಕಾಲ ನಿನ್ನ ನೆರಳು ನಿನ್ನ ರಾಜ್ಯದ ಮೇಲೆ ಬೀಳುವುದರಿಂದ ಭೀಕರ
ಮೃತ್ಯು. ನಮ್ಮ ತಂದೆಯ ಆಕಾಂಕ್ಷೆಯಂತೆ ನಿನ್ನ ತಲೆಯನ್ನು ಕಡಿದು ಅವರ ಪಾದಕ್ಕೊಪ್ಪಿಸಬೇಕಾಗಿದೆ. ನನ್ನ ತಲೆ ಅಶೋಕ ಸಾರ್ವಭೌಮನ ತಲೆ. ನನ್ನ ತಲೆಯನ್ನು ಕಡಿಯುವುದು ಚಿಗುರಿದ ಎಲೆಯನ್ನು ಕತ್ತರಿಸಿದಂತಲ್ಲ. ನನ್ನ ತಲೆಯನ್ನು ಅಪೇಕ್ಷಿಸುವ ಆ ನಿಮ್ಮ ನೀಚ ತಂದೆ ಯಾರು? ಯಾರು ಕರ್ನಾಟಕ ರತ್ನ ಸಿಂಹಾಸನರೂಢರಾಗಿ ರಾಯದುರ್ಗದ ಪ್ರಜೆಗಳಿಂದ ಪ್ರಣಾಮ ಪೂರ್ವಕವಾದ ಪ್ರಣಾಮಗಳನ್ನು ಸ್ವೀಕರಿಸಿ ಚಕ್ರವರ್ತಿಯಾಗಿರಬೇಕಿತ್ತು. ಯಾರು ಪ್ರಜಾಬಂಧುವಾಗಿ ನಾಡಿನ ಹಿತರಕ್ಷಣೆಗಾಗಿ ತನ್ನ ಸರ್ವಸ್ವವನ್ನು ಧಾರೆ ಎರೆದು ಸ್ವಾರ್ಥ ತ್ಯಾಗಿಯಾಗಿ ಬೆಳಗಬೇಕಾಗಿತ್ತು. ಆತ ಯಾರವನು? ಪ್ರಜಾರಕ್ಷಕನೆಂದು ದಕ್ಷಾಡಳಿತಗಾರನೆಂದು ಕುತಂತ್ರಿಗಳ ಪಕ್ಷ ವಹಿಸಿ ಮೆರೆಯುತ್ತಿರುವ ನಿನ್ನಂತ ಸ್ವಾರ್ಥ ರಾಕ್ಷಸರ ಮೃತ್ಯುವಾಗಿರಬೇಕಾದವರೇ ನಮ್ಮ ತಂದೆ ದುರ್ಗಸೇನಾಚಾರ್ಯ. ದುರ್ಗಸೇನಾಚಾರ್ಯ ಆ ವಿಧದಲ್ಲಿ ಇನ್ನೂ ಬದುಕಿದೆಯೇ? ಅವರನ್ನು ಸಲ್ಲದ ಆರೋಪಣೆಯನ್ನು ಹೊರಿಸಿ ಕ್ಷುಲ್ಲಕರ ಮಾತಿಗೆ ಮಹತ್ವ ನೀಡಿದೆ. ಅವರ ಮೇಲೆ ಬಹಿಷ್ಕಾರದ ಬೇತಾಳನ್ನು ಹೊರಿಸಿದ ನಿನ್ನಂತ ಕುತಂತ್ರಿಗಳ ವಂಶವನ್ನೇ ನಾಶಪಡಿಸಲು ಬಂದಿದ್ದೇವೆ ನಾವು. ಬಲೆ ಮೆಚ್ಚಿದೆ ನಿಮ್ಮನ್ನು. ಅದನ್ನು ಮೆಚ್ಚಿ ಮೆರೆಯಬೇಕಾದವರು ನಮ್ಮ ತಂದೆ. ತಂದೆಯಂತೆ ತಂದೆ ಆ ಕ್ಷುದ್ರಾತ್ಮ ನಿಮ್ಮ ತಂದೆಯೋ? ಅಶೋಕ ನಾಳೆಗೆ ಹತೋಟಿಯಲ್ಲಿ ಹತ್ತು ಮೀರಿದರೆ ಹಿರಿದ ಕಟಾರಿಗಾಹುತಿಯಾಗಿತ್ತು. ಏಕಾಂಗಿಯಾಗಿ ನಿರಾಯುಧನಾಗಿ ನಿಂತಿರುವ ನನ್ನನ್ನು ಹೇಡಿಗಳಂತೆ ಕೊಲ್ಲಲು ಬಂದಿರುವ ನೀವು ವೀರರೇನೋ? ನಿನ್ನಂತ ಘಾತುಕರನ್ನು ನಿದ್ರೆಯಲ್ಲಿರುವಾಗ ಕೊಂದರೂ ಪಾಪವಿಲ್ಲ ಅಶೋಕ. ಸಾಕು, ಮುಚ್ಚು ಬಾಯಿ. ದುರ್ಗಾಸೇನ ದುರ್ಗದ ಅರಸನಂತೆ ರಾಯದುರ್ಗದ ಕೀರ್ತಿ ಕಳಶಕ್ಕೆ ಕಪ್ಪು ಮಸಿ ಹಚ್ಚಿದವನೇ ಆ ನಿಮ್ಮ ತಂದೆ ನೀಚ ಕ್ಷುದ್ರಾತ್ಮ. ಓ ಪ್ರೇರಣೆ ಸತ್ಯ ಧರ್ಮದ ತಳಹದಿಯಲ್ಲಿ ನಿಂತು ರಾಮ ರಾಜ್ಯವೆಂದು ಮೆರೆದ ರಾಯದುರ್ಗ ಎಂದು ನಿನ್ನಂತ ಸ್ವಾರ್ಥ ಸಾಧಕರ ಪಿತೂರಿಯಿಂದ ಬೆಂದು ಕಂಡವರು ಹಂಚಿಕೊಳ್ಳುವ ವಸ್ತುವಾಗಿದೆ. ರಾಯದುರ್ಗವೆಂದು ಅಧರ್ಮ ಅಸತ್ಯ ಅನೀತಿಯಲ್ಲಿ ಬೆಂದು ಕಂಡವರು ನಿನ್ನನ್ನು ರೂಢಿ ಮಾಡಿಕೊಂಡು ಹೇಳುವಂತರಾಗಿರುತ್ತಾರೆ. ಇಂದು ನಿನ್ನನ್ನು ಕೊಂದು ದುರ್ಗದ ಸಿಂಹಾಸನದಲ್ಲಿ ಕೂಡಲ ಹರಿಹರೆಂಬುದನ್ನು ತೋರಿಸುತ್ತೇನೆ. ಕಾರಣ ಸಾಕೋ ಇನ್ನೂ ಬೇಕೋ? ನನ್ನೊಬ್ಬನನ್ನು ಕೊಂದ ಮಾತ್ರಕ್ಕೆ ಈ ರಾಯದುರ್ಗ ನಿಮ್ಮ ವಶವಾಗುವುದೆಂದು ಕನಸಿನಲ್ಲೂ ಭಾವಿಸಬೇಡಿ ಸುಳೆಗಳ. ಯಾವ ಪ್ರೇರಣೆಗಾಗಿ ಇಲ್ಲಿ ಬಂದಿದ್ದೀರಿ? ಅರ್ಥ ಕೊನೆಯದಾಗಿ ನಿನ್ನಿಷ್ಟ ದೇವತೆಯನ್ನು ಸ್ಮರಿಸಿಕೋ. ಅಹಂಕಾರದ ಮೊಬ್ಬಿನಿಂದ ಮೊಬ್ಬಿ ಬೆರೆಯುತ್ತಿರುವ ನಿನ್ನನ್ನು ಕೊಂದು ಅಬ್ಬರಿಸಿ ಬೊಬ್ಬಿಡುತ್ತಿರುವ ಪಂಚಭೂತಗಳ ಬಾಯಿಗೆ ತುತ್ತಾಗಿಸುತ್ತೇನೆ. ಸಿದ್ಧರಾಗು. ಸುಲೇವ, ಸುಲೇವ, ಈ ಬೀಜದಿಂದ ನನ್ನನ್ನು ರಕ್ಷಿಸಿ. ಶೀಘ್ರಮೇವ ಮರಣ ಪ್ರಾಪ್ತಿರಸ್ತು. ಸುಲೇವ, ಗುರುದೇವರ ವೇಷದಲ್ಲಿರುವ ನಾನು ತಿಳಿಯದಿಲ್ಲವೇ? ನಿನ್ನ ಜನ್ಮ ಶತ್ರು ದುರ್ಗಸೇನಾಚಾರ್ಯ. ದುರ್ಗಸೇನಾಚಾರ್ಯ ಜೀವಕ್ಕೆ ಎದುರಿ ಹಸಿದೆಯ ಪುಲಿಯನ್ನೇ ತಪ್ಪಿದಂತಾಯಿತೆ. ನನ್ನ ಭಾಗದ ವಿಧಿ. ಏಕೆ ಹಾಗೆ ನನಗೆ ಸಾಯುತ್ತಿವೆ ನಯವಂಚಕ ಅಶೋಕ ಚಕ್ರವರ್ತಿ? ನೀನೆಷ್ಟು ಸ್ವಾರ್ಥಿ, ಎಷ್ಟು ಜನ ನಿಷ್ಠಾವಂತರನ್ನು ಭ್ರಷ್ಟರೆಂದು ಕರೆದು ಕಷ್ಟದ ಕಾಳ್ಗಿಚ್ಚಿಗೆ ತಳ್ಳಿದೆಯೋ? ಮೂಳೆ ಇಲ್ಲದ ನಾಲಿಗೆಯಲ್ಲಿ ನಯ ವಿನಯದ ಮಾತುಗಳನ್ನಾಡಿ ದಾಕ್ಷಿಣ್ಯಕ್ಕೆ ಮನಸ್ಸಿನಲ್ಲಿ ಮಂಜಿನಂತೆ ಕವಿದಿರುವ ಗುರಿನಂಜು ಯಾರಿಗೂ ಭಾಸವಾಗದೆಂದು ತಿಳಿದಿದೆಯಾ ಮೂರ್ಖ? ಸ್ವರ್ಗದಂತಿದ್ದ ದುರ್ಗವನ್ನು ನರಕವನ್ನಾಗಿ ಮಾಡಿದ ನಿನ್ನಂತಹ ಘೋರ ವ್ಯಾಘ್ರದ ಆಗಮನ ಇಲ್ಲಿಯೇ ಈ ಕ್ಷಣದಲ್ಲಿಯೇ ನೆರವೇರಬೇಕು.
ನಿರ್ಭಾಗ್ಯ ಮಗನಾದ. ಇದು ಮೋಸವಲ್ಲದೆ ಮತ್ತೇನು? ಅಯ್ಯೋ, ಸುಳ್ಳೇಕೆ ಬೊಗಳುವೆ? ಮೋಸ. ಅದೆಷ್ಟು ಜನ ನಿಷ್ಠಾವಂತರನ್ನು ಭ್ರಷ್ಟನೆಂದು ಬಲಿಕಟ್ಟಿದೆಯೋ. ಸ್ವರ್ಗದಂತಿದ್ದ ರಾಯದುರ್ಗವನ್ನು ನರಕವನ್ನಾಗಿ ಮಾಡಿದ ನಿನ್ನಂಥ ಗೋಮುಖ ವ್ಯಾಘ್ರನ ಮರಣ ಹೀಗ. ವಿಜಯ, ಕೊನೆಗೂ ನಿನ್ನ ಹಠವನ್ನು ಸಾಧಿಸಿಬಿಟ್ಟಿಯ. ಸಾಯುವ ಮುನ್ನ ನನ್ನ ಕೊನೆಯ ಆಸೆಯನ್ನು ಈಡೇರಿಸುವೆಯಾ? ಅದಾವ ಕೊನೆಯ ಬಯಕೆ ನಿನ್ನದು ಭೂಮಿ. ಸರ್ಪದ ಮುಳ್ಳಿನ ಬಳಿಯಲ್ಲಿ ಸಿಕ್ಕ ಮಂಡೂಕವು ಹಸಿವಿನಿಂದ ಹಾರುವ ನೊಣವನ್ನು ಅಪೇಕ್ಷಿಸಿದಂತೆ ನಿನ್ನ ದೇಹವನ್ನು ಈ ದುರ್ಗದ ಮಣ್ಣಿನಲ್ಲಿ ಹೂಡಬೇಕೆಂಬ ಬಯಕೆಯೇನೋ? ಆಗದು, ಅದೆಂದಿಗೂ ಆಗದು. ನಿನ್ನನ್ನು ಇಲ್ಲೇ ತುಂಡು ತುಂಡಾಗಿ ತುಂಡರಿಸಿ ನನ್ನ ದೇಹಕ್ಕೆ ರುಂಡ ಮಾಲೆಯನ್ನಾಗಿ ಧರಿಸುತ್ತೇನೆ. ನಿನ್ನ ದೇಹದಿಂದ ಧರಧಾರೆಯಾಗಿ ಧರೆಗುರುಳಿಯುವ ರಕ್ತದಲ್ಲಿ ಜಲಕ್ರೀಡೆ ಆಡುತ್ತೇನೆ. ನೀನು ರಾಜ್ಯದಿಂದ ಬರುವಾಗ ನನ್ನ ಮಗನನ್ನು ಅಪಹರಿಸಿ. ಎಲ್ಲಿ ನನ್ನ ಮಗ? ಎಲ್ಲಿ? ಓ, ಮಗನನ್ನೊಮ್ಮೆ ನೋಡಬೇಕೆ? ಮೃತ್ಯುವನ್ನು ಅಪ್ಪುವ ಮುನ್ನ ಮಗನನ್ನೊಮ್ಮೆ ಅಪ್ಪಿ ಮುದ್ದಾಡಬೇಕೆಂಬ ಬಯಕೆಯೇನು? ನನ್ನ ಸೇಡಿನ ವಿಷಜ್ವಾಲೆಯಲ್ಲಿ ರೆಕ್ಕೆ ಕಿತ್ತ ಹಕ್ಕಿಯಂತೆ ಬಿದ್ದು ಬದ್ದಾಡುತ್ತಿರುವ ನಿನ್ನ ಮಗನನ್ನು ಇಲ್ಲಿಯೇ ಈ ಕ್ಷಣದಲ್ಲಿಯೇ ತೋರಿಸುತ್ತೇನೆ, ನೋಡಬೇಕೆ? ಯಾರು? ಯಾರು? ಅಪ್ಪಾಜಿ, ಈ ನೀಚನ ಮಗ ಯಾರು? ಹೇಳಿ ಅಪ್ಪಾಜಿ, ಅವನನ್ನು ಇವನಂತೆಯೇ. ನಿನ್ನ ಮಗ ಯಾರು ಗೊತ್ತೇ ಅಶೋಕ? ಗೊತ್ತೇ? ನಿನ್ನ ಮಗ ಯಾರು ಗೊತ್ತೇ? ಈ ಇಬ್ಬರಲ್ಲಿ ಒಬ್ಬ. ಅಶೋಕ, ವಿಜಯ ನನ್ನ ಶತ್ರು ಅಶೋಕನನ್ನು ಸಂಹರಿಸಿ ದುರ್ಗದ ಸಿಂಹಾಸನವನ್ನು ಗಳಿಸಿಕೊಟ್ಟ ವೀರಪುತ್ರನಲ್ಲವೇ ನೀನು? ಉದಯ, ನೀನು ನೀನೇ ನೀನೇ ನೀನು ನನ್ನ ಮಗ. ಈ ವಿಜಯನೇ ಈ ದುರ್ಗಸೇನನ ಮಗ. ಕುಮಾರ! ಅಪ್ಪಾಜಿ, ನಾನಲ್ಲ ವಿಜಯ, ಇವನು ನಿನ್ನ ನಿಜವಾದ ತಂದೆ. ನಿನ್ನ ತಂದೆಯ ನೀರಿನ ಸೇಡು ತೀರಿಸಿಕೊಳ್ಳಲು ನಿನ್ನನ್ನು ಚಿಕ್ಕ ಮಗುವಿದ್ದಾಗಲೇ ಅಪಹರಿಸಿಕೊಂಡು ಬಂದೆ. ನಾನೇ ನಿನ್ನ ನಿಜವಾದ ತಂದೆಯನ್ನು ತಿಳಿದು ನಿನ್ನ ಹೆತ್ತ ತಂದೆಯನ್ನೇ ನೀನು ಕೊಂದೆ. ನೀನು ಪಿತೃಕುಲಘಾತಕ. ಅಪ್ಪಾಜಿ, ಯಾವ ಕೈಗಳಿಂದ ನಿಮ್ಮ ಪಾದ ಸೇವೆ ಮಾಡಬೇಕಿತ್ತು ಅದೇ ಕೈಗಳಿಂದ ನಿಮ್ಮನ್ನು ಕೊಲೆ ಮಾಡಿದೆ. ನಾನು ಪಾಪಿ, ನಾನು ಮಹಾಪಾಪಿ. ವಿಜಯ, ನೀನು ಪಿತೃಕುಲಘಾತಕ. ನೀನು ಪಿತೃಕುಲಘಾತಕ. ಹೌದು, ನಾನು ಪಿತೃಕೊಲೆ ಪಾತಕ, ನಾನು ಪಿತೃಕೊಲೆ ಪಾತಕ. ಅದೋ ಸಿಡಿಲು ಬಡಿಯುತ್ತಿದೆ, ಭೂಮಿ ಬಿರಿಯುತ್ತಿದೆ. ನಾನು ಪಿತೃಕೊಲೆ ಪಾತಕನೆಂದು ಕಡಸರ್ಪಗಳೇ ನನ್ನನ್ನು ನುಂಗಲು ಬಾಯಿ ತೆರೆದು ನೋಡುತ್ತಿವೆ. ಅಪ್ಪಾಜಿ, ನಿಮ್ಮನ್ನು ಕೊಂದ ಪಾಪಕ್ಕೆ ನಾನು ನಿಮ್ಮೊಡನೆ ಸಾಯುತ್ತೇನೆ. ಒಂದೇ ಏಟಿಗೆ ತಂದೆ ಮಗನ ಮರಣ ಹೋಮ. ನನ್ನ ವೈರಿಗಳೀವರ ಒಡಲನ್ನು ಮೃತ್ಯು ದೇವತೆಗೆ ಅರ್ಪಿಸಿದೆ. ನನ್ನ ಹೆಗಲೇರಿದ್ದ ಬೇತಾಳನಿಗೆ ಇಂದು ಶಾಂತಿ. ಉದಯ, ಮಾಡಿ ಹೋಗು. ದುರ್ಗದ ಸಿಂಹಾಸನ ಬಳಿದಾಗಿದೆ, ಅದನ್ನು ಅಲಂಕರಿಸು. ಇದೇ ಕಣ್ಗಳಿಂದ ನೋಡಿ ನಾನು ಆನಂದಿಸುವೆ. ಹೋಗು ಮಗನೇ, ಹೋಗು. ಅಪ್ಪಾಜಿ, ನನಗಾಗಿ ನೀವು ಎಷ್ಟು ಶ್ರಮಿಸಿದಿರಿ. ನನ್ನ ಕಲ್ಯಾಣಕ್ಕಾಗಿ ನೀವು ಪಟ್ಟ ಶ್ರಮ ಹಿರಿಯದು, ಶ್ಲಾಘನೀಯವಾದದ್ದು. ಆಲೋಚಿಸಿ. ನೀನು ನನ್ನ ಮಗನಲ್ಲವೇ? ಯಾವ ನಂಬಿಕೆ? ಇಷ್ಟು ದಿನ ವಿಜಯನನ್ನು ಮಗನೆಂದು ಹೇಳಿಕೊಂಡು ಅವನ ತಂದೆ ಅಶೋಕನನ್ನೇ ಕೊಲ್ಲಿಸಿದಿರಿ. ಇನ್ನು ನನ್ನನ್ನು ಮಗನೆಂದು ಹೇಳಿಕೊಂಡು ಇನ್ಯಾರನ್ನು ಕೊಲ್ಲಿಸಲು ಯತ್ನಿಸುತ್ತಿರುವರೋ ಏನು? ಇಲ್ಲ ಉದಯ, ಇಲ್ಲ.
ನಡೆಸಿರುವ ರಾಜ್ಯದ ರಾಜನಾಗಿ ಬರಲು ನನಗಿಷ್ಟವಿಲ್ಲ. ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ ಕೇಳಿ. ಎಂದಿದ್ದರೂ ಸತ್ಯಕ್ಕೆ ಜಯ, ಧರ್ಮಕ್ಕೆ ದಿಗ್ವಿಜಯ. ಈ ನಿಮ್ಮ ರಾಗಾದ್ವೇಷ, ರೋಷಾವೇಶ ವಿನಾಶಕ್ಕೆ ನಾಂದಿಯಾಯಿತೆಂಬುದನ್ನು ಈಗಲಾದರೂ ಅರಿವಾಗಿದೆ ಅಪ್ಪಾಜಿ. ನಮ್ಮ ನೆಲೆ ಎಂದಿದ್ದರೂ ಧರ್ಮಕ್ಕೆ, ನ್ಯಾಯಕ್ಕೆ ಅರಿಷ್ಟಾಟ್ ವರ್ಗಗಳ ತವರು ಮನೆಯಾಗಬಾರದು. ಅಂತ್ಯದಲ್ಲಿ ಆ ಅರಿಷ್ಟಾಟ್ ವರ್ಗಗಳೇ ನಮ್ಮನ್ನ ಹುಟ್ಟಿಗೆ ತೆಗೆದುಕೊಳ್ಳುವ ಆಯುಧಗಳು. ಕರ್ತವ್ಯದ ಸಾಲ ತೀರಿಸಬೇಕೆಂದು ಧರ್ಮದ ಶೂಲವನ್ನು ಹಿಡಿದು ಹೋರಾಡಿ ಅವನ ಕೈಯಲ್ಲೇ ಅವನ ತಂದೆಯನ್ನು ಕಳಿಸಿ ಕಾವ್ಯೆಂದರೂ ರುಚಿದ್ದೇನೆ. ನಿಮ್ಮ ವಿಕೃತ ಪಾಪಕ್ಕಾಗಿ ನಾನು ಸಾಯುತ್ತೇನೆ. ಉದಯ 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 ಕೊನೆಗೆ ನೀನು ನನ್ನ ಪಾಲಿಲ್ಲವಾದೆಯ. ನನ್ನ ಸೇಡಿನ ವಿಷಜ್ವಾಲೆ ಎಲ್ಲರನ್ನೂ ಆಹುತಿ ತೆಗೆದುಕೊಂಡಿದ್ದೆ. ನನ್ನ ಕತ್ತಿ